प्रशांत तुमचं असेल सर आहे नहीं इधर नहीं बोल के लिख के दे दिए बाहर से सिस्टम डॉक्टर रेडी रखता रेडी रखते पर रेडी रखते वर्क कर रहा हूं काउंटर में किधर काउंटर नहीं सबके देने के बाद लेके रेडी रखते हैं मैडम काउंटर में आ टाइमिंग कैमरा ಚೆಕ್ ಮಾಡೋ ಪೇಜ್ ಆಗಿ ಯಾರು ಸಿ ಕ್ಯಾಮೆರಾ ಚೆಕ್ ಮಾಡಬೇಕು ಅದು ಎರಡಲ್ಲ ಮತ್ತೆ ಗೊತ್ತಿದ್ದಲ್ಲ ಮತ್ತೆ ರೆಡಿ ಡಾಕ್ಟರ್ ಸಿಸಿ ಕ್ಯಾಮೆರಾ ಮಾಡಿ ಟೈಮಿಂಗ್ ಯಾರಿದ್ರು ಡ್ಯೂಟಿ ನಾನು ಗರ್ಭದಲ್ಲಿ ಮೇಡಮ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅವರು ಜಸ್ಟ್ 5 ಹೋಗಿದ್ದೀನಿ ಅವ್ರ ಇಂಜೆಕ್ಷನ್ ನಾರ್ಮಲ್ ಆಗಿ ಕಚ್ಚಿದ್ರೆ ಚೆನ್ನಾಗಿ ಕಚ್ಚಿ ನಮ್ಮ ಕಡೆ ಇಲ್ಲ ಜಿಲ್ಲಾ ಆಸ್ಪತ್ರೆ ಅಂತ ರೆಫರ್ ಮಾಡಿದ್ರು ಅದು ಆಂಬುಲೆನ್ಸ್ನ ಅವೈಲೇಬಲ್ ಇಲ್ಲ ಅದಕ್ಕೆ ನಾವು ಮುಸ್ಲಿಂ ಕಾರ್ ತೊಗೊಂಡು ನಾನು ಇಮಿಡಿಯೇಟ್ ತೊಗೊಂಡು ಕೊಟ್ಟೆ ಒಂದು ರೋಡ್ ಮೇಲೆ ಮೇಡಮ್ ಬೀಫ್ ಅಂಗಡಿಗಳು ಇದು ಕಾರಣ ಇಷ್ಟೆಲ್ಲ ನಾಯಿಗಳು ಹಂಗೆ ಒಂದು ಫೋಟೋ ತೆಗೆದು ಇದೆ ನಾವು ಕೃಷ್ಣ ಪಂಚ ಹಾಕಂತ ಹೇಳಿ न्यूज़ 18 और स्कूल टीचर ಮೇಡಮ್ ಒಂದು ರೋಡ್ ಮೇಲೆ ಮೇಡಮ್ ಬೀಫ್ ಅಂಗಡಿಗಳು ಇದು ಕಾರಣ ಇಷ್ಟೆಲ್ಲ ನಾಯಿಗಳು ನೋಡಿ ಸ್ಟಿಚ್ ಮಾಡಿಲ್ಲ ಜಸ್ಟ್ ಡ್ರೆಸ್ಸಿಂಗ್ ಮಾಡಿ ಮಾಡಿದ್ರೆ ರಾತ್ರಿ ಮಾಡ್ತೀವಿ ಇದು ಬೆಳಗ್ಗೆ ಮಾಡ್ತೀವಿ ಇಂಜೆಕ್ಷನ್ ಇದೆ ಅಂತೇಳಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದೀವಿ ನಾವು ಇಲ್ಲಿ ಏನೂ ಇಲ್ಲ ಬಡ ಜನರಿಗೆ ನಮ್ಗೆ ಭಾಳ ಇದಾಗುತ್ತೆ ಇಲ್ಲಿ ಬಿಗಿನಾಗಿಂದ ಏನಾಗಿತ್ತು ಸ್ಕೂಲಿಂದ ಮನೆಗೆ ಬಂದು ಹೊರಗೆ ಆಟ ಆಡ್ತಾ ಇದ್ದ ಜಸ್ಟ್ 5 ನಿಮಿಷದೊಳಗೆ ನಾಯಿ ಅವನ್ನೆಲ್ಲ 8 ಹುಡುಗರಿಗೆ ಇದು ಕಚ್ಚಿಬಿಟ್ಟದ ಇಲ್ಲಿ ಮನೆ ಕಡೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದೆವು ಅಲ್ಲಿ ಏನಿಲ್ಲ ಒಂದು ಟಿ ಇಂಜೆಕ್ಷನ್ ಮಾಡಿದ್ರು ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಅವರು ರೆಫರ್ ಮಾಡಿದ್ರು ಜಿಲ್ಲಾ ಆಸ್ಪತ್ರೆದಾಗ ಎಲ್ಲ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಇಲ್ಲಿ ಬಂದ ತಕ್ಷಣ ಇಲ್ಲಿ ಏನು ಮಾಡಿದ್ರು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಏನ್ರಿ ರಾಬಿನ್ ಇಂಜೆಕ್ಷನ್ ಹೊರಗಡೆಯಿಂದ ತೊಗೊಂಬರಿ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತೇಳಿ ಅವ್ರು ಚೀಟಿ ಬರ್ಕೊಟ್ರು ಹೊರಗಡೆಯಿಂದ 2150 ರೂಪಾಯಿಗೆ ತಂದಿವಿ ನಾವು ತಂದು ಇಂಜೆಕ್ಷನ್ ಕೊಟ್ಟಿವಿ ಈಗ 2 ತಾಸು ಆಯಿತು ಇನ್ನೂ ಯಾರೂ ಬಂದಿಲ್ಲ ಟ್ರೀಟ್ಮೆಂಟ್ ಇನ್ನೂ ಮಾಡ್ತಾ ಇಲ್ಲ ನಾವು ಏನು ಮಾಡ್ಬೇಕಿಂತ ಬಡ ಜನರಿಗೆ ಬಂದಿದ್ದೀವಿ ಇಂಜೆಕ್ಷನ್ ಇಲ್ಲ ಅದಿಲ್ಲ ಅಂತಾರೆ ಹಂಗಿದ್ರು ಮುಂದಿನ ಗತಿ ಜಿಲ್ಲಾ ಉಸ್ತುವಾರಿ ಸಚಿವರು ಹತ್ರ ಎಲ್ಲ ಸ್ಟಾಕ್ ಇದೆ ಅಂತೇಳಿ ಎಲ್ಲ ಮನೆ ಇದರಲ್ಲಿ ಹೇಳ್ಯಾರಂತ ಇನ್ನೂವರೆಗೆ ಇಲ್ಲಿ ಏನೂ ಇಲ್ಲ ಅಲ್ಲ ಈಗ ಮಿನಿಮಮ್ 5-6 ಹುಡುಗರಿಗೆ ಕಚ್ಚಿದ್ರಿ ಬೀದಿ ನಾಯಿ ಮೊನ್ನೆ ಕಡೆ ಬೀದಿ ನಾಯಿ ಹಾವಳಿ ಜಾಸ್ತಿ ಆಗಿ ಹೋಗ್ಯದ ಅಲ್ಲಿ ಕೇಳೋರಿಲ್ಲ ಇಂಜೆಕ್ಷನ್ ಇಲ್ಲ
ಈಗ ಕೇಳ್ಬೇಕು ಯಾರಿಗೆ ಈಗ? ಹೊರಗಿನ ತರ್ಲಕ್ಕ ಹಾಂ, ಹೊರಗಿಂದ ಬೇರೆ ಮೆಡಿಕಲ್ ಸ್ಟೋರ್ನಿಂದ ತಂದೀವಿ. ಈಗ ನೀವು ಎಲ್ಲಿಂದ ತಂದಿರಿ? ಸಾಯಿ ಪ್ರಭು ಮೆಡಿಕಲಿಂದ. ಎಷ್ಟಾಯ್ತು ಅಮೌಂಟ್ ಅದಕ್ಕೆ? ಅದು 2350. ಬೇರೆಯವ್ರ ಕಡೆ ತೊಗೊಂಡವ್ರಿಗೆ ದುಡ್ಡು, ಬೇರೆಯವ್ರ ಕಡೆ ದುಡ್ಡು ತೊಗೊಂಬಂದಿವಿ. ದುಡ್ಡು ಇಟ್ಕೊಂಡು ಬರ್ತೀವಿ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆ ಬಡ ಜನರು ಅಂತ ಜಿಲ್ಲಾ ಆಸ್ಪತ್ರೆಗೆ ಬಂದಿರ್ತೀವಿ ನಾವು. ಇಲ್ಲ ಸ್ಟಾಕ್ ಇಲ್ಲ ಅಂತೇಳಿ ಚೀಟಿ ಬರ್ಕೊಟ್ರು. ಅವ್ರುಗಳು ನಾರ್ಮಲ್ ನಾಯಿ ಕಚ್ಚಿದ್ರೆ ಅಷ್ಟೇ ಇಂಜೆಕ್ಷನ್ ಇರ್ತಂತ, ಹುಚ್ಚನಾಯಿ ಕಚ್ಚಿದ ಇಂಜೆಕ್ಷನ್ ಇರೋಂಗಿಲ್ಲ ಅಂತ. ಹಂಗಾಗಿ ಹೊರಗಿಂದ ಬರ್ಕೊಟ್ರು. ಈಗ ಅಲ್ಲಿ ಹೋಗಿ ತಂದಿದ್ದೀವಿ ನಾವು. ದುಡ್ಡು ಇಲ್ಲದೆ ನಾವು ಎಮರ್ಜೆನ್ಸಿ ಕಚ್ಚಿ ಅಂತೇಳಿ ಹಂಗೆ ನಾವು ಹಡ ದುಡಿದು ಬಂದಿರಲಿ, ಯಾವುದೂ ಇದಿಲ್ಲ. ಬಡ ಜನರ ಸಲುವಾಗಿ ಇದು ಕಟ್ಟಿದಲ್ಲ ಸರ್ಕಾರಿ ಆಸ್ಪತ್ರೆ ಅಂತೇಳಿ ಡ್ರೀಮ್ಸ್ ಇಂಥ ದೊಡ್ಡ ಹಾಸ್ಪಿಟಲ್ ಕಟ್ಟಿ ಇಲ್ಲಿ ಏನೂ ಇಲ್ಲ. ಪೂರಾ ನಮಗೆ ಸವಲತ್ತು ಬೇಕಾಗಿದೆ ಇಂಜೆಕ್ಷನ್ದು, ಅದೇ ಇಂಜೆಕ್ಷನೇ ಇಲ್ಲ. ಚೆಕ್ ಮಾಡಿ ಬರ್ತಿದ್ದಲ್ಲ ಸರ್. अभी तो पेशेंट ನಾವು ರೈತರವಾಗ ಇಲ್ಲೇ ಹೇಳಿ ಫೈಲ್ ತಗೊಂಡ್ಬನ್ನಿ. ನಾನು ಗರ್ಭಣಿ ಮೇಡಮ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಹೋಗಿದ್ದೀವಿ ಇಂಜೆಕ್ಷನ್ ನಾರ್ಮಲ್ ಆಗಿ ಕಚ್ಚಿದ್ರೆ ಚೆನ್ನಾಗಿ ಕಚ್ಚಿ ನಮ್ಮ ಕಡೆ ಇಲ್ಲ, ಜಿಲ್ಲಾ ಆಸ್ಪತ್ರೆ ಅಂತ ರೆಫರ್ ಮಾಡಿದ್ರು. ಅದು ಆಂಬುಲೆನ್ಸ್ನ ಅವೈಲೇಬಲ್ ಇಲ್ಲ. ಅದಕ್ಕೆ ನಾವು ಮುಸ್ಲಿಂ ಕಾರ್ ತೊಗೊಂಡು ನಾನು ಇಮಿಡಿಯೇಟ್ ತೊಗೊಂಡು ಕೊಟ್ಟೆ. ಒಂದು ರೋಡ್ ಮೇಲೆ ಮೇಡಮ್ ಬೀಫ್ ಅಂಗಡಿಗಳು ಇದು ಕಾರಣ ಇಷ್ಟೆಲ್ಲ ನಾಯಿಗಳು ಹಂಗೆ You have not given to even one patient. 5 to 10 ಎಲ್ಲಿ ಡೈಲಿ ಎಷ್ಟು ಬರ್ತಾ ಇದೆ? ನಾವು ಎಲ್ಲ ಡಾಕ್ಟರ್ಸ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ನರ್ಸಿಂಗ್ ಸ್ಟಾಫ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ಮತ್ತು ಪೇರೆಂಟ್ಸ್ ಫ್ಯಾಮಿಲಿ ಯಾರಿದ್ರು ಮಗು ಯಾರಿಗೂ ಕಚ್ಚಿಬಿಟ್ಟಿದೆ ಅಂತ ಅವ್ರ ಜೊತೆಲಿ ಕೂಡ ಮಾತಾಡಿದ್ದೀವಿ. ಇಂಜೆಕ್ಷನ್ ಕೊರತೆ ಯಾವುದೂ ಇಲ್ಲ. ಈಗ ಕೂಡ ಫಾರ್ಮಸಿ ಸ್ಟಾಕ್ ನಾವು ಚೆಕ್ ಮಾಡಿದ್ದೀವಿ. 10 ಯೂನಿಟ್ಸ್ ಇಮ್ಯುನೋಗ್ಲೋಬಿನ್ ಕೂಡ ಅವೈಲೇಬಲ್ ಇದ್ದಾವೆ. ಆ್ಯಂಟಿ ರಾಬೀಸ್ ನಾರ್ಮಲ್ ಡಾಗ್ ಬೈಟ್ ಆದರೆ ನಾರ್ಮಲ್ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ವರ್ಕ್ ಆಗುತ್ತೆ. ಅದು ಸಾಕಷ್ಟು ಕ್ವಾಂಟಿಟಿನಲ್ಲಿ ಅವೈಲೇಬಲ್ ಇದೆ. ಆದರೆ ಮ್ಯಾಡ್ ಡಾಗ್ ಹುಚ್ಚ ನಾಯಿ ಒಂದು ಕಚ್ಚೋದ್ರೆ ಅಂದರೆ ಡಾಗ್ ಬೈಟ್ ಆಗಿದ್ರೆ ಇಮ್ಯುನೋಗ್ಲೋಬಿಲಿನ್ ಜೊತೆಲಿ ಕೊಡಬೇಕಾಗುತ್ತೆ, ಆ್ಯಂಟಿ ರೇಬೀಸ್ ವಿತ್ ಇಮ್ಯುನೋಗ್ಲೋಬಿಲಿನ್. ಅದನ್ನು ಇಂಜೆಕ್ಷನ್ ನಾವು ಇಲ್ಲಿ ನೋಡಿದರೆ 10 ಯೂನಿಟ್ಸ್ ಅವೈಲೇಬಲ್ ಇದ್ದಾವೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಇನ್ ಕೇಸ್ ನಾವು ಪರ್ಸ್ನಲಾಗಿ ಈಗ ಎಂಕ್ವೈರಿ ಕೂಡ ಮಾಡಿದ್ದೀವಿ, ಮತ್ತು ಯಾರ ಕಡೆಯಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ರೆ ಅಥವಾ ಯಾರ ಕಡೆಯಿಂದ ತಪ್ಪಾಗಿದೆ ನಾವು ಅವ್ರ ಮೇಲೆ ಆ್ಯಕ್ಷನ್ ಕೂಡ. ಆದರೂ ಸಹ 4 ಗಂಟೆಗೆ ನಂತರ ಎಮರ್ಜೆನ್ಸಿ ಕೇಸ್ ಯಾವುದು ಬಂದರೆ ಫಾರ್ಮಸಿಯವರು ಆ ಮೆಡಿಸಿನ್ ಎಮರ್ಜೆನ್ಸಿನಲ್ಲಿ ಬೇಕಿದ್ದರೆ ಕೊಡಲೇಬೇಕಾಗುತ್ತೆ. ಅವರು ಕೊಡಬೇಕಾಗಿತ್ತು. ಯಾರ ಕಡೆಯಿಂದ ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ನಾವು ಫುಲ್ ಸ್ಟಡಿ ಕೂಡ ಮಾಡಿದ್ದೀವಿ. ಖಂಡಿತ ನಾವು ಸ್ಥಳೀಯ ನಗರಸಭೆ ಪುರಸಭೆ CMC ಮತ್ತು TMCಗಳು ಡಾಗ್ ಕ್ಯಾಚಿಂಗ್ ಮಾಡಬೇಕಾಗುತ್ತೆ. ಇವತ್ತು ಕೂಡ ನಾವು ಕೆಲವೊಂದು ಫೋಟೋಸ್ ನೋಡಿದ್ದೀವಿ ಎಲ್ಲಿ ಅವರು ಡಾಗ್ ಕ್ಯಾಚಿಂಗ್ ಮಾಡಿದ್ದಾರೆ. ಆದರೆ ಇನ್ನೂ
ಮಿಷನ್ ಮೋಡ್ನಲ್ಲಿ ಈ ಕೆಲಸನ ತಗೊಂಡು ನಾವು ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ವತಿಯಿಂದ ತನಿಖೆ ನಡೀತಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಯಾಕಂದರೆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇತ್ತು, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಕ್ರಮ ಏನಾಗುತ್ತೆ ಮೇಡಮ್ ಅಂತ ಯಾವಾಗ ಆಗುತ್ತೆ ಏನಾಗುತ್ತೆ ಕ್ರಮ ಆದಷ್ಟು ಬೇಗ मैडम इससे पहले